ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ನಾವು 6ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತಹ ಅಧ್ಯಾಯ 4 ವೇದ ಕಾಲದ ಸಂಸ್ಕೃತಿ ಮತ್ತು ಅಧ್ಯಾಯ 5 ಹೊಸ ಧರ್ಮಗಳ ಉದಯ ಎಂಬ ಪಾಠದ ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ. ಇವೆಲ್ಲವೂ ಕೂಡ ಪಠ್ಯಕ್ರಮ ಆಧಾರಿತ ಪ್ರಶ್ನೆಗಳು ಆಗಿರುವಂಥದ್ದು. ಸೊ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ಇವೆಲ್ಲವೂ ಕೂಡ ನಿಮಗೆ ಮುಂಬರುವಂಥ ಪರೀಕ್ಷೆಗೆ ತುಂಬ ಉಪಯುಕ್ತ ಆಗ್ತದೆ ಅಂತ ಹೇಳ್ತಾ ಕ್ಲಾಸನ್ನು ಶುರು ಮಾಡೋಣ. ಮೊದಲ ಪ್ರಶ್ನೆ, ವೇದ ಎಂದರೆ ಈ ಕೆಳಗಿನವುಗಳಲ್ಲಿ ಯಾವುದು? ವೇದ ಎಂದರೆ ಈ ಕೆಳಗಿನವುಗಳಲ್ಲಿ ಯಾವುದು? ಶಾಂತಿ, ಭಕ್ತಿ, ಜ್ಞಾನ, ಶಕ್ತಿ. ಸೊ ಈ 4 ಆಯ್ಕೆಗಳಲ್ಲಿ ವೇದ ಎಂಬ ಪದದ ಅರ್ಥ ಜ್ಞಾನ. ವೇದ ಅಂದರೆ ಜ್ಞಾನ ಎಂಬ ಅರ್ಥವನ್ನು ಕೊಡುವಂಥದ್ದು. ನೋಡಿ, ವೇದ ಎಂದರೆ ಜ್ಞಾನ ಎಂದ ಅರ್ಥವನ್ನು ಕೊಡುವಂಥದ್ದು. ವೇದಗಳು 4 ವೇದಗಳು ಇರುವಂಥದ್ದು. ಒಂದು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಈ 4 ವೇದಗಳು ತುಂಬ ಪ್ರಮುಖವಾಗಿ ಇರುವಂಥದ್ದು. ವೇದಗಳಲ್ಲಿ ಅತ್ಯಂತ ಪ್ರಾಚೀನವಾದುದು ಯಾವುದು? ವೇದಗಳಲ್ಲೇ ಅತ್ಯಂತ ಪ್ರಾಚೀನವಾದ ವೇದ ಸಾಮವೇದ, ಯಜುರ್ವೇದ, ಅಥರ್ವಣ ವೇದ, ಋಗ್ವೇದ. ಈ 4 ವೇದಗಳಲ್ಲಿ ಅತ್ಯಂತ ಪ್ರಾಚೀನವಾದ ವೇದ ಋಗ್ವೇದ. ಆಪ್ಷನ್ ಡಿ, ಋಗ್ವೇದ ಎಂಬುದು ಸರಿಯಾದ ಉತ್ತರ ಆಗ್ತದೆ. ಋಗ್ವೇದದಲ್ಲಿ ಅತಿ ಹೆಚ್ಚು ಬಾರಿ ಉಲ್ಲೇಖಗೊಂಡಿರುವಂಥ ನದಿ ಯಾವುದು? ಋಗ್ವೇದದಲ್ಲಿ ಅತಿ ಹೆಚ್ಚು ಬಾರಿ ಉಲ್ಲೇಖಗೊಂಡಿರುವಂಥ ನದಿ ಗಂಗಾ, ಯಮುನಾ, ಸರಸ್ವತಿ, ಸಿಂಧು. ಋಗ್ವೇದದಲ್ಲಿ ಅತಿ ಹೆಚ್ಚು ಬಾರಿ ಉಲ್ಲೇಖವಾಗಿರುವಂಥ ನದಿ ಆಪ್ಷನ್ ಸಿ, ಸರಸ್ವತಿ ನದಿ ಅತಿ ಹೆಚ್ಚು ಬಾರಿ ಉಲ್ಲೇಖವಾಗಿರುವಂಥದ್ದು. ಸಂಸ್ಕೃತ ಭಾಷೆಯಲ್ಲಿರುವ ವೇದಗಳು ಸಾವಿರಾರು ವರ್ಷಗಳ ಕಾಲ ಹೇಗೆ ಉಳಿದುಕೊಂಡು ಬಂದವು? ಸಂಸ್ಕೃತ ಭಾಷೆಯಲ್ಲಿ ರಚನೆಯಾಗಿರುವಂಥ ವೇದಗಳು ಸಾವಿರಾರು ವರ್ಷಗಳ ಕಾಲ ಹೇಗೆ ಉಳಿದುಕೊಂಡು ಬಂದವು ಎಂಬುದು ಪ್ರಶ್ನೆ. ಲಿಪಿಗಳ ಮೂಲಕ, ಮೌಖಿಕವಾಗಿ, ಶಿಲಾಶಾಸನಗಳ ಮೂಲಕ, ಕಂಪ್ಯೂಟರ್ ಮೂಲಕ. ಈ ಆಯ್ಕೆಗಳನ್ನು ನೋಡಿದಾಗ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುವಂಥದ್ದು. ಮೌಖಿಕವಾಗಿ ಅಂದರೆ ಬಾಯಿಂದ ಬಾಯಿಗೆ ಸುಮಾರು ಸಾವಿರಾರು ವರ್ಷಗಳ ಕಾಲ ಈ ವೇದಗಳು ಹಾಗೆ ಬಂದಿರುವಂಥದ್ದು. ಓಕೆನಾ? ಪೂರ್ವ ವೇದ ಕಾಲದ ಸಮಾಜದ ಮೂಲ ಘಟಕ ಯಾವುದಾಗಿತ್ತು? ಪೂರ್ವ ವೇದ ಕಾಲದಲ್ಲಿ ಸಮಾಜದ ಮೂಲ ಘಟಕ ಯಾವುದಾಗಿತ್ತು? ಗ್ರಾಮ, ಕುಟುಂಬ, ಪಟ್ಟಣ, ರಾಜ್ಯ. ಸಮಾಜದ ಮೂಲ ಘಟಕ ಪೂರ್ವ ವೇದ ಕಾಲದಲ್ಲಿ ಕುಟುಂಬ ಆಗಿತ್ತು. ಓಕೆನಾ? ಕುಟುಂಬ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಸ್ನೇಹಿತರೆ, ಇವೆಲ್ಲವೂ ಕೂಡ ಪಠ್ಯಕ್ರಮ ಆಧಾರಿತ ಪ್ರಶ್ನೆಗಳು. ಬುಕ್ಸಲ್ಲಿ ಅಥವಾ ಆ ಒಂದು ಪಾಠದಲ್ಲಿ ಏನು ಪ್ರಮುಖ ಅಂಶಗಳಿದಾವೋ ಅವೆಲ್ಲವನ್ನು ಕೂಡ ಪ್ರಶ್ನೋತ್ತರಗಳಾಗಿ ನಾವು ನಿಮಗೆ ಕೊಡ್ತಾ ಹೋಗ್ತಿದ್ದೀವಿ. ಮುಂದಿನ ಪ್ರಶ್ನೆ, ಕುಟುಂಬದ ಮುಖ್ಯಸ್ಥನನ್ನು ಈ ಹೆಸರಿನಿಂದ ಕರೆಯಲಾಗುತ್ತಿತ್ತು. ಕುಟುಂಬದ ಮುಖ್ಯಸ್ಥನನ್ನು ಈ ಹೆಸರಿನಿಂದ ಕರೆಯಲಾಗುತ್ತಿತ್ತು. ರಾಜನ್, ಸಚಿವ, ತಂದೆ, ಯಜಮಾನ. ಕುಟುಂಬದ ಮುಖ್ಯಸ್ಥನನ್ನು, ಓಕೆನಾ? ಕುಟುಂಬದ ಮುಖ್ಯಸ್ಥನನ್ನು, ಆ ಒಂದು ಕುಟುಂಬದ ಮುಖ್ಯಸ್ಥ ತಂದೆ ಆಗ್ತಿದ್ರು ಅಥವಾ ಪುರುಷ ಪ್ರಧಾನ ಕುಟುಂಬ ಆಗಿತ್ತು. ಓಕೆನಾ? ಈ ಕೆಳಗಿನವರಲ್ಲಿ ಯಾರು ವೇದ ಕಾಲದ ಮಹಿಳಾ ವಿದ್ವಾನ್ಮಣಿಗಳಲ್ಲ? ಘೋಷ ಮತ್ತು ಅಪಲ, ಲೋಪಮುದ್ರಾ ಮತ್ತು ಇಂದ್ರಾಣಿ, ವಿಶ್ವವರ, ಮಾಯಾದೇವಿ. ಈ 4 ಆಯ್ಕೆಗಳಲ್ಲಿ ವೇದ ಕಾಲದ ಆ ಒಂದು ಕಾಲಕ್ಕೆ ಸಂಬಂಧಿಸಿಲ್ಲದ ವಿದ್ವಾನ್ಮಣಿಗಳು ಯಾರು ಅಂತ. ಸೊ ಇದಕ್ಕೆ ಸರಿಯಾದ ಉತ್ತರ ಮಾಯಾದೇವಿ. ಮಾಯಾದೇವಿ ಆ ಒಂದು ಕಾಲಘಟ್ಟದಲ್ಲಿ ಬರೋದಿಲ್ಲ. ನೋಡಿ, ಘೋಷ, ಅಫಲ, ಲೋಪಮುದ್ರಾ, ಇಂದ್ರಾಣಿ ಮತ್ತು ವಿಶ್ವವರ ಇವರು ವೇದ ಕಾಲದ ವಿದ್ವಾನ್ಮಣಿಗಳು. ಮಾಯಾದೇವಿ ಅಂತಂದ್ರೆ ಬುದ್ಧನ ತಾಯಿ. ಓಕೆನಾ? ಆರ್ಯರ ಮುಖ್ಯ ಉದ್ಯೋಗ ಯಾವುದಾಗಿತ್ತು? ವ್ಯಾಪಾರ, ಪಶುಪಾಲನೆ ಮತ್ತು ಬೇಸಾಯ, ಮೀನುಗಾರಿಕೆ, ಕೈಗಾರಿಕೆ. ಆರ್ಯರ ಮುಖ್ಯ ಉದ್ಯೋಗ ಅಥವಾ ಕಸುಬು ಯಾವುದಾಗಿತ್ತು ಎಂಬುದು ಪ್ರಶ್ನೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಪಶುಪಾಲನೆ ಮತ್ತು ಬೇಸಾಯ ಅವರ ಪ್ರಮುಖ ಉದ್ಯೋಗವಾಗಿತ್ತು. ವೇದ ಕಾಲದಲ್ಲಿ ಯಾವುದನ್ನ ಸಂಪತ್ತು ಎಂದು ಪರಿಗಣಿಸಲಾಗುತ್ತಿತ್ತು? ವೇದಗಳ ಕಾಲದಲ್ಲಿ ಯಾವುದನ್ನ ಸಂಪತ್ತು ಎಂದು ಪರಿಗಣಿಸಲಾಗುತ್ತಿತ್ತು? ಚಿನ್ನ, ಬೆಳ್ಳಿ, ಹಸುಗಳು, ಮನೆಗಳು. ಸೊ ಕೊಟ್ಟಿರುವ ಆಯ್ಕೆಗಳಲ್ಲಿ ಆಪ್ಷನ್ ಸಿ, ಹಸುಗಳು ಎಂಬುದು ಸರಿಯಾದ ಉತ್ತರ ಆಗ್ತದೆ. ಹಸುಗಳನ್ನ ಆ ಒಂದು ಕಾಲದಲ್ಲಿ ಸಂಪತ್ತು ಎಂಬುದಾಗಿ ಪರಿಗಣಿಸ್ತಿದ್ರು. ಆರ್ಯರ ಬಣದ ಮುಖ್ಯಸ್ಥನನ್ನು ಏನೆಂದು ಕರೆಯುತ್ತಿದ್ದರು? ಆರ್ಯರ ಬಣದ ಮುಖ್ಯಸ್ಥನನ್ನ ಏನಂತ ಕರಿತಿದ್ರು ಅಂತ? ಚಕ್ರವರ್ತಿ, ರಾಜನ್, ಸುಲ್ತಾನ್, ಸಾಮ್ರಾಟ. ಆರ್ಯರ ಬಣದ ಮುಖ್ಯಸ್ಥನನ್ನ ಆಪ್ಷನ್ ಬಿ ರಾಜನ್ ಅಂತ ಕರಿತಿದ್ರು. ಓಕೆನಾ?
ಆರ್ಯರ ಬಣದ ಮುಖ್ಯಸ್ಥ ಯಾರಾಗಿರ್ತಿದ್ರು? ರಾಜನ್ ಎಂಬುವರು ಆಗಿರ್ತಿದ್ರು. ರಾಜನಿಗೆ ಆಡಳಿತದಲ್ಲಿ ಸಲಹೆಯನ್ನ ನೀಡುತ್ತಿದ್ದ ರಾಜಕೀಯ ಸಂಸ್ಥೆಗಳು ಯಾವುವು? ಸಂಸತ್ತು, ಮಂತ್ರಿಮಂಡಲ, ಸಭಾ ಸಮಿತಿ ಮತ್ತು ವಿಧಾತ ನ್ಯಾಯಾಲಯ. ಸೊ ಈ ಆಯ್ಕೆಗಳಲ್ಲಿ ರಾಜನಿಗೆ ಸಲಹೆಯನ್ನ ನೀಡುತ್ತಿದ್ದ ರಾಜಕೀಯ ಸಂಸ್ಥೆಗಳು ಯಾವುದು ಅಂತಂದ್ರೆ ಆಪ್ಷನ್ ಸಿ, ಸಭಾ ಸಮಿತಿ ಮತ್ತು ವಿಧಾತ ಎಂಬುದು ಸರಿಯಾದ ಉತ್ತರ ಆಗುವಂಥದ್ದು. ಇವೆಲ್ಲವೂ ಕೂಡ ರಾಜಕೀಯ ಸಂಸ್ಥೆಗಳು. ಉತ್ತರ ವೇದ ಕಾಲದಲ್ಲಿ ಯಾವ ರಾಜಕೀಯ ಸಂಸ್ಥೆಯು ಸಂಪೂರ್ಣವಾಗಿ ಕಣ್ಮರೆಯಾಯಿತು? ಉತ್ತರ ವೇದ ಕಾಲದಲ್ಲಿ ಯಾವ ರಾಜಕೀಯ ಸಂಸ್ಥೆ ಸಂಪೂರ್ಣವಾಗಿ ಕಣ್ಮರೆಯಾಗ್ತದೆ? ಸಭಾ ಸಮಿತಿ ವಿಧಾತ ಸೈನ್ಯ. ಸಭಾ ಸಮಿತಿ ವಿಧಾತ ಸೈನ್ಯ. ಈ ಆಯ್ಕೆಗಳಲ್ಲಿ ಉತ್ತರ ವೇದ ಕಾಲದಲ್ಲಿ ವಿಧಾತ ಎಂಬ ರಾಜಕೀಯ ಸಂಸ್ಥೆ ಸಂಪೂರ್ಣವಾಗಿ ಕಣ್ಮರೆಯಾಗುವಂಥದ್ದು ವಿಧಾತ, ಆಪ್ಷನ್ ಸಿ. 4 ವರ್ಗಗಳ ವರ್ಣ ವ್ಯವಸ್ಥೆ ಯಾವ ಕಾಲದಲ್ಲಿ ಪ್ರಬಲವಾಗಿ ತಲೆ ಎತ್ತಿತ್ತು? 4 ವರ್ಗಗಳ ಒಂದು ವರ್ಣ ವ್ಯವಸ್ಥೆ ಶುರುವಾಗ್ತದೆ, ಅದು ಯಾವ ಕಾಲಘಟ್ಟದಲ್ಲಿ ಅಂತ? ಪೂರ್ವ ವೇದಗಳ ಕಾಲ, ಉತ್ತರ ವೇದ ಕಾಲ, ಮೊಘಲ್ ಕಾಲ, ಬ್ರಿಟಿಷ್ ಕಾಲ. ವರ್ಣ ವ್ಯವಸ್ಥೆ ಜಾರಿಗೆ ಬಂದಂಥದ್ದು ಅಥವಾ ಪ್ರಬಲವಾಗಿ ತಲೆ ಎತ್ತದ್ದು ಉತ್ತರ ವೇದ ಕಾಲದಲ್ಲಿ, ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ನೋಡಿ, ಅದು ಯಾವುದು ಆ 4 ವರ್ಣಗಳು ಅಂತಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಈ 4 ವರ್ಣ ವ್ಯವಸ್ಥೆಗಳು ಉತ್ತರ ವೇದ ಕಾಲದಲ್ಲಿ ಉಂಟಾಗಿದ್ದು. ಚಾತುರಾಶ್ರಮ ವ್ಯವಸ್ಥೆಯಲ್ಲಿ 2ನೇ ಹಂತ ಯಾವುದು? ಚತುರ್ ಆಶ್ರಮ ಅಂತ ಕರಿತೀವಿ. ಸೊ ಆ ಒಂದು ವ್ಯವಸ್ಥೆಯಲ್ಲಿ 2ನೇ ಹಂತ ಬ್ರಹ್ಮಚರ್ಯ, ವಾನಪ್ರಸ್ಥ, ಸನ್ಯಾಸ, ಗೃಹಸ್ಥ. ಬ್ರಹ್ಮಚರ್ಯ, ವಾನಪ್ರಸ್ಥ, ಸನ್ಯಾಸ ಮತ್ತು ಗೃಹಸ್ಥ ಎಂಬ ಆಯ್ಕೆಗಳಲ್ಲಿ 2ನೇ ಹಂತ ಯಾವುದು ಅಂತಂದ್ರೆ ಆಪ್ಷನ್ ಡಿ, ಗೃಹಸ್ಥ. ಇದು ಸರಿಯಾದ ಉತ್ತರ. ನೋಡಿ, ಅದು ಯಾವುದು ಅಂತ ಒಂದು ಚಾತುರಾಶ್ರಮಗಳು ಅಂತ ನೋಡ್ತಾ ಹೋದ್ರೆ ಬ್ರಹ್ಮಚಾರ್ಯ, ಅದಾದ ನಂತರ ಗೃಹಸ್ಥ, ತದನಂತರ ವಾನಪ್ರಸ್ಥ, ಕೊನೆಯದಾಗಿ ಸನ್ಯಾಸ. ಓಕೆನಾ? ವಾಲ್ಮೀಕಿ ಮಹರ್ಷಿಗಳಿಂದ ರಚಿಸಲ್ಪಟ್ಟಂತಹ ಮಹಾಕಾವ್ಯ ಯಾವುದು? ವಾಲ್ಮೀಕಿ ಮಹರ್ಷಿಗಳು ರಚಿಸಿದಂತಹ ಮಹಾಕಾವ್ಯ ಮಹಾಭಾರತ, ಭಗವದ್ಗೀತೆ, ರಾಮಾಯಣ, ಕುಮಾರವ್ಯಾಸ ಭಾರತ. ವಾಲ್ಮೀಕಿರವರು ರಚಿಸಿದಂತಹ ಮಹಾಕಾವ್ಯ ರಾಮಾಯಣ. ನೋಡಿ, ವಾಲ್ಮೀಕಿ ರಾಮಾಯಣವನ್ನ ರಚನೆ ಮಾಡ್ತಾರೆ, ವ್ಯಾಸ ಮಹರ್ಷಿಗಳು ಮಹಾಭಾರತವನ್ನ ರಚಿಸುವಂಥದ್ದು. ರಾಜ್ಯತ್ವವು ವಂಶ ಪರಂಪರೆಯವಾಯಿತು ಈ ಕಾಲದಲ್ಲಿ. ಯಾವ ಕಾಲದಲ್ಲಿ ರಾಜ್ಯತ್ವವು ವಂಶ ಪರಂಪರೆ ಆಯಿತು ಅಂತ? ಪೂರ್ವ ವೇದಗಳ ಕಾಲ, ಉತ್ತರ ವೇದ ಕಾಲ, ಸಿಂಧು ಕಾಲ, ಮೇಲಿನ ಯಾವುದೂ ಅಲ್ಲ. ಈ ಆಯ್ಕೆಗಳಲ್ಲಿ ಆಪ್ಷನ್ ಬಿ, ಉತ್ತರ ವೇದ ಕಾಲದಲ್ಲಿ ರಾಜ್ಯತ್ವವು ವಂಶ ಪಾರಂಪರ್ಯವಾಯಿತು. ರಾಜನು ರಾಜ್ಯ ವಿಸ್ತರಣೆಗಾಗಿ ಮಾಡುತ್ತಿದ್ದ ಯಾಗಗಳು ಯಾವುವು? ರಾಜನು ರಾಜ್ಯ ವಿಸ್ತರಣೆಗಾಗಿ ಮಾಡುತ್ತಿದ್ದ ಯಾಗಗಳು ಯಾವುವು ಅಂತ? ಅಶ್ವಮೇಧ ಮತ್ತು ರಾಜಸೂಯ, ಪುತ್ರಕಾಮೇಷ್ಟಿ, ಸರ್ಪಯಾಗ, ಮಹಾಯಜ್ಞ. ಈ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ಅಶ್ವಮೇಧ ಮತ್ತು ರಾಜಸೂಯ ಯಾಗಗಳನ್ನ ರಾಜನು ಮಾಡ್ತಾ ಇದ್ದ. ದೇವತಾರಾಧನೆಯನ್ನು ಆರ್ಯರು ಯಾವುದರ ಮೂಲಕ ಮಾಡುತ್ತಿದ್ದರು? ಮೂರ್ತಿ ಪೂಜೆ, ಭಜನೆ, ಯಜ್ಞ, ಧ್ಯಾನ. ಆರ್ಯರ ದೇವತಾರಾಧನೆ ಯಾವ ತರ ಇತ್ತು ಅಂತಂದ್ರೆ ಅವರು ಯಜ್ಞವನ್ನ ಮಾಡ್ತಿದ್ರು. ಓಕೆನಾ? ಯಜ್ಞ ಯಾಗಗಳನ್ನ ಮಾಡ್ತಾ ಇದ್ರು. ಉತ್ತರ ವೇದ ಕಾಲದಲ್ಲಿ ಮಹಿಳೆಯರ ಸ್ಥಿತಿಗತಿ ಹೇಗಿತ್ತು? ಉತ್ತರ ವೇದಗಳ ಕಾಲದಲ್ಲಿ ಮಹಿಳೆಯರ ಸ್ಥಿತಿಗತಿ ಸುಧಾರಿಸಿತು, ಭಾರಿ ಕುಸಿತ ಕಂಡಿತು, ಯಾವುದೇ ಬದಲಾವಣೆ ಆಗಲಿಲ್ಲ, ರಾಜಕೀಯದಲ್ಲಿ ಭಾಗವಹಿಸಿದರು. ಈ ಒಂದು ಉತ್ತರ ವೇದ ಕಾಲದಲ್ಲಿ ಮಹಿಳೆಯರ ಸ್ಥಿತಿಗತಿ ಭಾರಿ ಕುಸಿತವನ್ನ ಕಾಣುವಂಥದ್ದು. ಆಪ್ಷನ್ ಬಿ. ಸತ್ಯವು ಒಂದೇ ಆಗಿದೆ, ತಿಳಿದವರು ಅದನ್ನ ಹಲವು ರೀತಿಯಲ್ಲಿ ವರ್ಣಿಸುತ್ತಾರೆ. ಇದು ಯಾವ ಸಾಹಿತ್ಯದ ಸಂದೇಶ? ಸತ್ಯವು ಒಂದೇ ಆಗಿರುವಂಥದ್ದು, ಅದನ್ನು ತಿಳಿದವರು ಬೇರೆ ಬೇರೆ ರೀತಿಯಲ್ಲಿ ವರ್ಣನೆ ಮಾಡ್ತಾರೆ ಅನ್ನೋದು ಈ ಒಂದು ಹೇಳಿಕೆ ಅಥವಾ ಈ ಒಂದು ನುಡಿ ಯಾವ ಒಂದು ಸಾಹಿತ್ಯದಲ್ಲಿ ಇರುವಂಥದ್ದು? ಜೈನ ಸಾಹಿತ್ಯ, ವೇದ ಸಾಹಿತ್ಯ, ಬೌದ್ಧ ಸಾಹಿತ್ಯ, ವಚನ ಸಾಹಿತ್ಯ. ಸೊ ಈ ಒಂದು ಹೇಳಿಕೆ ಇರುವಂಥದ್ದು ವೇದ ಸಾಹಿತ್ಯದಲ್ಲಿ. ಆಪ್ಷನ್ ಬಿ ಸರಿಯಾದ ಉತ್ತರ, ವೇದ ಸಾಹಿತ್ಯ. ಮುಂದುವರಿದು ಇದು 5ನೇ ಅಧ್ಯಾಯ, ಹೊಸ ಧರ್ಮಗಳ ಉದಯಕ್ಕೆ ಸಂಬಂಧಿಸಿದಂತಹ ಪ್ರಮುಖ ಪ್ರಶ್ನೋತ್ತರಗಳು. ಮೊದಲ ಪ್ರಶ್ನೆ, ಬೌದ್ಧ ಧರ್ಮದ ಸ್ಥಾಪಕರು ಯಾರು?
ಮಹಾವೀರ, ಗೌತಮ ಬುದ್ಧ, ಅಶೋಕ, ಬಿಂಬಿಸಾರ. ಸ್ನೇಹಿತರೆ, ಇವೆಲ್ಲವೂ ಕೂಡ 6ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂಥ ಆ ಒಂದು ಪಾಠಗಳ ಪ್ರಶ್ನೋತ್ತರಗಳಾಗಿರುವಂಥದ್ದು. ಸೊ ಈ ಆಯ್ಕೆಗಳಲ್ಲಿ ಬೌದ್ಧ ಧರ್ಮದ ಸ್ಥಾಪಕ ನಮಗೆಲ್ಲರಿಗೂ ಕೂಡ ಗೊತ್ತಿದೆ, ಗೌತಮ ಬುದ್ಧ. ಗೌತಮ ಬುದ್ಧನು ಎಲ್ಲಿ ಜನಿಸಿದನು? ಕುಶಿನಗರ, ಲುಂಬಿನಿ, ಸಾರನಾಥ, ವೈಶಾಲಿ. ಈ 4 ಆಯ್ಕೆಗಳು ಕೂಡ ಗೌತಮ ಬುದ್ಧನಿಗೆ ಸಂಬಂಧಿಸಿದಂಥ ಸ್ಥಳಗಳಾಗಿರುವಂಥದ್ದು. ತುಂಬ ಕನ್ಫ್ಯೂಸ್ ಆಗುವಂತಹ ಒಂದು ಆಯ್ಕೆಗಳು ಇವು. ಓಕೆನಾ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಲುಂಬಿಣಿಯಲ್ಲಿ ಜನಿಸ್ತಾನೆ. ನೋಡಿ, ಗೌತಮ ಬುದ್ಧನು ನೇಪಾಳದ ಕಪಿಲವಸ್ತು ಸಮೀಪದ ಲುಂಬಿಣಿ ಎಂಬ ಒಂದು ಸ್ಥಳದಲ್ಲಿ ಜನಿಸುವಂಥದ್ದು. ಬುದ್ಧನ ಬಾಲ್ಯದ ಹೆಸರೇನು? ರಾಹುಲ್, ಸಿದ್ಧಾರ್ಥ, ವರ್ಧಮಾನ, ಶುದ್ಧೋಧನ. ಬುದ್ಧನ ಬಾಲ್ಯದ ಹೆಸರು ಸಿದ್ಧಾರ್ಥ. ಸಿದ್ಧಾರ್ಥ ಬುದ್ಧನ ಬಾಲ್ಯದ ಹೆಸರು. ಬುದ್ಧನು ಜ್ಞಾನೋದಯ ಪಡೆದ ಸ್ಥಳ ಯಾವುದು? ಬುದ್ಧನಿಗೆ ಜ್ಞಾನೋದಯ ಆದಂತಹ ಸ್ಥಳ ಗಯಾ, ಕುಶಿನಗರ, ಸಾರನಾಥ, ಕಪಿಲವಸ್ತು. ಸೊ ಈ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಗಯಾ. ಬಿಹಾರದಲ್ಲಿ ಇರುವಂತಹ ಗಯಾ ಎಂಬ ಸ್ಥಳದಲ್ಲಿ ಒಂದು ಅರಳಿ ಮರದ ಕೆಳಗೆ ಬುದ್ಧನಿಗೆ ಜ್ಞಾನೋದಯ ಆಗುವಂಥದ್ದು. ಬುದ್ಧನ ಮೊದಲ ಉಪದೇಶ ಘಟನೆಯನ್ನು ಏನೆಂದು ಕರೆಯುತ್ತಾರೆ? ಬುದ್ಧನು ತನ್ನ ಮೊದಲ ಉಪದೇಶವನ್ನ ತನ್ನ 5 ಜನ ಶಿಷ್ಯರಿಗೆ ನೀಡುವಂಥದ್ದು. ಆ ಒಂದು ಘಟನೆಯನ್ನ ಏನಂತ ಕರೀತಾರೆ ಅಂತ ಮಹಾಭಿ ನಿಷ್ಕ್ರಮಣ, ಧರ್ಮಚಕ್ರ ಪ್ರವರ್ತನ, ಮಹಾಪರಿನಿರ್ವಾಣ, ನಿರ್ವಾಣ. ಈ ಹೇಳಿಕೆಗಳಲ್ಲಿ ಅಥವಾ ಈ ಒಂದು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಧರ್ಮಚಕ್ರ ಪ್ರವರ್ತನ ಅಂತ ಕರೆಯುವಂಥದ್ದು. ಬುದ್ಧನ ಮೊದಲ ಉಪದೇಶವನ್ನ ಧರ್ಮಚಕ್ರ ಪ್ರವರ್ತನ ಅಂತ ಕರೀತಾರೆ. ಬೌದ್ಧರ ಪವಿತ್ರ ಗ್ರಂಥಗಳನ್ನು ಏನೆಂದು ಕರೆಯುತ್ತಾರೆ? ತ್ರಿರತ್ನಗಳು, ಆಗಮಗಳು, ತ್ರಿಪೀಠಕಗಳು, ಉಪನಿಷತ್ತುಗಳು. ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದಂಥ ಪವಿತ್ರ ಗ್ರಂಥಗಳು ಯಾವುದು ಅಂತ. ಸೊ ಈ ಆಯ್ಕೆಗಳಲ್ಲಿ ಆಪ್ಷನ್ ಸಿ ತ್ರಿಪೀಠಕಗಳು ಅಂತ ಕರೆಯುವಂಥದ್ದು. ಬೌದ್ಧರ ಪವಿತ್ರ ಗ್ರಂಥಗಳನ್ನ ತ್ರಿಪೀಠಕಗಳು ಅಂತ ಕರೀತಾರೆ. ಅವು ಯಾವುದು ತ್ರಿಪೀಠಕಗಳು ಅಂತಂದ್ರೆ ವಿನಯ ಪೀಠಕ, ಸುತ್ತ ಪೀಠಕ, ಅಭಿಧಮ್ಮ ಪೀಠಕ ಅಂತ. ಓಕೆನಾ? ಇವು ಪ್ರಮುಖವಾದ 3 ತ್ರಿಪೀಠಕಗಳು. ಬುದ್ಧನು ಬೋಧಿಸಿದ ದುಃಖ ನಿವಾರಣೆಯ ಮಾರ್ಗಗಳು ಯಾವುವು? ಬುದ್ಧನು ಬೋಧಿಸಿದಂಥ ದುಃಖ ನಿವಾರಣೆಯ ಮಾರ್ಗಗಳು ಪಂಚಶೀಲ, ಅಷ್ಟಾಂಗ ಮಾರ್ಗ, ಚತುರಾರ್ಯ ಸತ್ಯ, ಆ ಮತ್ತು ಈ 2 ಅಂದ್ರೆ ಬಿ ಮತ್ತು ಸಿ ಅಂತ. ಸೊ ಈ ಆಯ್ಕೆಗಳಲ್ಲಿ ಆಪ್ಷನ್ ಡಿ ಬಿ ಮತ್ತು ಸಿ ಇವೆರಡೂ ಹೇಳಿಕೆಗಳು ಸರಿಯಾಗಿರುವಂಥದ್ದು. ಅಂದ್ರೆ ಅಷ್ಟಾಂಗ ಮಾರ್ಗವನ್ನು ಕೊಟ್ಟವರು ಕೂಡ ಗೌತಮ ಬುದ್ಧ ಹಾಗೂ ಚತುರಾರ್ಯ ಸತ್ಯವನ್ನು ಕೂಡ ಕೊಟ್ಟವರು ಗೌತಮ ಬುದ್ಧ. ಈ 2 ಒಂದು ಮಾರ್ಗಗಳ ಮೂಲಕ ದುಃಖ ನಿವಾರಣೆಯನ್ನ ತೊಲಗಿಸಬಹುದು ಎಂಬುದು ಬುದ್ಧರ ಒಂದು ನಂಬಿಕೆಯಾಗಿತ್ತು. ಬುದ್ಧನು ತನ್ನ ಉಪದೇಶಗಳನ್ನ ಯಾವ ಭಾಷೆಯಲ್ಲಿ ನೀಡಿದನು? ಸಂಸ್ಕೃತ, ಕನ್ನಡ, ಪಾಲಿ, ಪ್ರಾಕೃತ. ಈ 4 ಆಯ್ಕೆಗಳಲ್ಲಿ ಬುದ್ಧನು ಉಪದೇಶ ನೀಡಿದಂಥ ಭಾಷೆ ಪಾಲಿ ಭಾಷೆ. ಪಾಲಿ ಭಾಷೆಯಲ್ಲಿ ಉಪದೇಶವನ್ನ ನೀಡಿದನು. ನೋಡಿ, ಇದು ಜನಸಾಮಾನ್ಯರಿಗೆ ಅರ್ಥವಾಗಲೆಂದು ಬುದ್ಧನು ಆ ಜನಸಾಮಾನ್ಯರ ಭಾಷೆಯಾದಂಥ ಪಾಲಿ ಭಾಷೆಯಲ್ಲಿ ಬೋಧನೆಯನ್ನ ನೀಡ್ತಾ ಹೋಗ್ತಾನೆ. ಜೈನ ಧರ್ಮದ 24ನೇ ತೀರ್ಥಂಕರರು ಯಾರು? ಜೈನ ಧರ್ಮದ 24ನೇ ತೀರ್ಥಂಕರರು ಋಷಭನಾಥ, ಪಾರ್ಶ್ವನಾಥ, ವರ್ಧಮಾನ ಮಹಾವೀರ, ನೇಮಿನಾಥ. ಕೊಟ್ಟಿರುವ ಆಯ್ಕೆಗಳಲ್ಲಿ ಆಪ್ಷನ್ ಸಿ ವರ್ಧಮಾನ ಮಹಾವೀರ ಜೈನ ಧರ್ಮದ 24ನೇ ತೀರ್ಥಂಕರ. ಜಿನ ಎಂದರೆ ಏನು? ಜಿನ ಎಂಬ ಪದದ ಅರ್ಥ ಜ್ಞಾನಿ, ಕ್ರಾಂತಿಕಾರಿ, ಮೋಹವನ್ನ ಗೆದ್ದವನು, ಬಟ್ಟೆ ಧರಿಸುವವನು. ಜಿನ ಎಂಬ ಪದದ ಅರ್ಥ ಮೋಹವನ್ನ ಗೆದ್ದವನು ಎಂಬ ಅರ್ಥವನ್ನ ಕೊಡುವಂಥದ್ದು. ಮೋಹವನ್ನ ಗೆದ್ದವನು. ಮಹಾವೀರನು ಎಲ್ಲಿ ಜನಿಸಿದನು? ಮಹಾವೀರನ ಜನ್ಮ ಆದಂತಹ ಸ್ಥಳ ಲುಂಬಿಣಿ, ಕುಂದಗ್ರಾಮ, ಪಾವಪುರಿ, ವೈಶಾಲಿ. ಮಹಾವೀರನು ಜನಿಸಿದಂತಹ ಸ್ಥಳ ಕುಂದಗ್ರಾಮ. ಆಪ್ಷನ್ ಬಿ ಸರಿಯಾದ ಉತ್ತರ. ನೋಡಿ, ವೈಶಾಲಿ ಸಮೀಪದ ಕುಂದಗ್ರಾಮದಲ್ಲಿ ಮಹಾವೀರನು ಜನಿಸುತ್ತಾನೆ. ಮಹಾವೀರನ ಬೋಧನೆಯು ಯಾರ ಬೋಧನೆಯ ಮುಂದುವರಿಕೆಯಾಗಿತ್ತು? ಮಹಾವೀರನ ಬೋಧನೆಯು ಯಾರ ಬೋಧನೆಯ ಮುಂದುವರಿಕೆಯಾಗಿತ್ತು? ಪಾರ್ಶ್ವನಾಥ, ಋಷಭನಾಥ, ಬುದ್ಧ, ಮಹಾವೀರನ ತಂದೆ. ಈ ಆಯ್ಕೆಗಳಲ್ಲಿ ಮಹಾವೀರನ ಬೋಧನೆಯು ಪಾರ್ಶ್ವನಾಥನ ಅವರ ಬೋಧನೆಯ ಮುಂದುವರಿಕೆ ಆಗಿರುವಂಥದ್ದು.
ಜೈನ ಧರ್ಮದಲ್ಲಿ ಬಿಳಿಯ ವಸ್ತ್ರ ಧರಿಸುವವರನ್ನ ಏನೆಂದು ಕರೆಯುತ್ತಾರೆ? ಜೈನ ಧರ್ಮದಲ್ಲಿ ಬಿಳಿಯ ಬಟ್ಟೆಗಳನ್ನ ಧರಿಸುವವರನ್ನ ಏನಂತ ಕರೀತಾರೆ ಅಂತ? ದಿಗಂಬರರು, ಶ್ವೇತಂಬರರು, ಬೌದ್ಧರು, ಹಿಂದೂಗಳು. ದಿಗಂಬರರು, ಶ್ವೇತಂಬರರು, ಬೌದ್ಧರು, ಹಿಂದೂಗಳು. ಬಿಳಿಯ ವಸ್ತ್ರವನ್ನ ಧರಿಸುವವರನ್ನ ಶ್ವೇತಂಬರರು ಅಂತ ಕರೆಯುವಂಥದ್ದು. ಜೈನ ಧರ್ಮದಲ್ಲಿ ಬಿಳಿಯ ವಸ್ತ್ರಗಳನ್ನ ಧರಿಸುವವರನ್ನ ಶ್ವೇತಂಬರರು ಅಂತ ಕರೀತಾರೆ. ಕರ್ನಾಟಕದ ಪ್ರಸಿದ್ಧ ಜೈನ ಧಾರ್ಮಿಕ ಕೇಂದ್ರ ಯಾವುದು? ಕರ್ನಾಟಕದಲ್ಲಿ ಕಂಡುಬರುವಂತಹ ಪ್ರಸಿದ್ಧ ಜೈನ ಧಾರ್ಮಿಕ ಕೇಂದ್ರ ಹಂಪಿ, ಶ್ರವಣಬೆಳಗೊಳ, ಪಟ್ಟದಕಲ್ಲು, ಮೈಸೂರು. ಹಂಪಿ, ಶ್ರವಣಬೆಳಗೊಳ, ಪಟ್ಟದಕಲ್ಲು, ಮೈಸೂರು. ಈ ಆಯ್ಕೆಗಳಲ್ಲಿ ಕರ್ನಾಟಕದ ಪ್ರಸಿದ್ಧ ಜೈನ ಧಾರ್ಮಿಕ ಕೇಂದ್ರ ಶ್ರವಣಬೆಳಗೊಳ. ಆಪ್ಷನ್ ಬಿ ಸರಿಯಾದ ಉತ್ತರ. ಜೈನ ಧರ್ಮದ ಪಂಚನೈತಿಕ ತತ್ವಗಳಲ್ಲಿ ಅಪರಿಗ್ರಹ ಎಂದರೆ ಏನು? ಕದಿಯದಿರುವುದು, ಹಿಂಸೆ ಮಾಡದಿರುವುದು, ಅವಶ್ಯಕ್ಕಿಂತ ಹೆಚ್ಚು ವಸ್ತು ಸಂಗ್ರಹಿಸದಿರುವುದು, ಸುಳ್ಳು ಹೇಳದಿರುವುದು. ಈ ಅಪರಿಗ್ರಹ ಎಂಬ ಪದದ ಅರ್ಥ ಏನು ಅಂತ ಅಂದ್ರೆ, ಇದಕ್ಕೆ ಆಪ್ಷನ್ ಸಿ, ಅವಶ್ಯಕತೆಗಿಂತ ಹೆಚ್ಚು ವಸ್ತುಗಳನ್ನು ಸಂಗ್ರಹಿಸದೇ ಇರುವಂಥದ್ದು. ಓಕೆನಾ? ಇನ್ನು ಆಸ್ತಿ ಅಂದ್ರೆ ಕದಿಯದಿರುವುದು, ಅಪರಿಗ್ರಹ ಅಂದ್ರೆ ನಾವು ತಿಳ್ಕೊಂಡಿದ್ದೀವಿ ಅತಿಯಾದ ವಸ್ತುಗಳನ್ನು ಸಂಗ್ರಹಣೆ ಮಾಡದಿರುವುದು. ಬುದ್ಧನ ಕಾಲದಲ್ಲಿದ್ದ 16 ಚಿಕ್ಕ ರಾಜ್ಯಗಳನ್ನ ಏನೆಂದು ಕರೆಯುತ್ತಾರೆ? ಬುದ್ಧನ ಕಾಲದಲ್ಲಿದ್ದಂತ 16 ಚಿಕ್ಕ ರಾಜ್ಯಗಳನ್ನ ಏನಂತ ಕರಿತಿದ್ರು ಅಂತ? ಮಹಾಜನಪದಗಳು, ಗಣರಾಜ್ಯಗಳು, ಜಿಲ್ಲೆಗಳು, ತಾಲೂಕುಗಳು. ಬುದ್ಧನ ಕಾಲದ 16 ಚಿಕ್ಕ ರಾಜ್ಯಗಳನ್ನ ಮಹಾಜನಪದಗಳು ಅಂತ ಕರಿತಾ ಇದ್ರು. 16 ಚಿಕ್ಕ ಮಹಾಜನಪದಗಳು ಇದ್ದು. ಮಹಾಜನಪದಗಳಲ್ಲಿ ಅತಿ ಪ್ರಮುಖವಾದಂಥ ರಾಜ್ಯ ಯಾವುದಾಗಿತ್ತು? ಅತಿ ಪ್ರಮುಖವಾದ ರಾಜ್ಯ ಆ ಒಂದು 16 ಮಹಾಜನಪದಗಳಲ್ಲಿ ಯಾವುದಾಗಿತ್ತು ಅಂತ? ಕೋಸಲ, ವತ್ಸ, ಮಗಧ, ಗಾಂಧಾರ. ಈ ಆಯ್ಕೆಗಳಲ್ಲಿ ಆಪ್ಷನ್ ಸಿ, ಮಗಧ ಒಂದು ಪ್ರಮುಖವಾದ ರಾಜ್ಯ ಆಗಿತ್ತು ಆ ಒಂದು ಮಹಾಜನಪದಗಳಲ್ಲಿ. ಜನಪ್ರತಿನಿಧಿಗಳ ಆಳ್ವಿಕೆ ಇರುವ ರಾಜ್ಯಗಳನ್ನು ಏನೆಂದು ಕರೆಯುತ್ತಿದ್ದರು? ಜನಪ್ರತಿನಿಧಿಗಳ ಒಂದು ಆಳ್ವಿಕೆ ಇದ್ದಂಥ ರಾಜ್ಯಗಳನ್ನ ಏನಂತ ಕರೀತಿದ್ರು ಅಂತ? ಮಹಾರಾಜರ ರಾಜ್ಯ, ಗಣರಾಜ್ಯಗಳು, ಬ್ರಿಟಿಷ್ ರಾಜ್ಯ, ವಸಾಹತುಗಳು. ಜನಪ್ರತಿನಿಧಿಗಳ ಆಳ್ವಿಕೆ ಇದ್ದಂಥ ರಾಜ್ಯಗಳನ್ನ ಗಣರಾಜ್ಯಗಳು ಅಂತ ಕರಿತಾ ಇದ್ರು. ಆಪ್ಷನ್ ಬಿ. ವಜ್ಜಿ ಅಥವಾ ರುಜಿ ಗಣರಾಜ್ಯದ ರಾಜಧಾನಿ ಯಾವುದಾಗಿತ್ತು? ಪಾಟಲಿಪುತ್ರ, ವೈಶಾಲಿ, ವಾರಣಾಸಿ, ಕುಶಿನಗರ. ಈ ಆಯ್ಕೆಗಳಲ್ಲಿ ವಜ್ಜಿ ಗಣರಾಜ್ಯದ ರಾಜಧಾನಿ ವೈಶಾಲಿ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗುವಂಥದ್ದು. ಈ ಒಂದು ತರಗತಿಯ ಕೊನೆ ಪ್ರಶ್ನೆ ಇದು. ಬುದ್ಧನು ತನ್ನ ದೇಹ ತ್ಯಾಗ ಮಾಡಿದಂಥ ಸ್ಥಳ ಯಾವುದು? ಬುದ್ಧನು ದೇಹ ತ್ಯಾಗ ಮಾಡಿದಂಥ ಸ್ಥಳ ಲುಂಬಿನಿ, ಬುದ್ಧಗಯ, ಸಾರನಾಥ, ಕುಶಿನಗರ. ಬುದ್ಧನು ತನ್ನ ದೇಹ ತ್ಯಾಗವನ್ನು ಮಾಡಿದಂಥ ಸ್ಥಳ ಕುಶಿನಗರ, ಬಿಹಾರದ ಕುಶಿನಗರದಲ್ಲಿ ತನ್ನ ದೇಹ ತ್ಯಾಗವನ್ನು ಮಾಡುವಂಥದ್ದು. ಸ್ನೇಹಿತರೆ, ಹಾಗಾದ್ರೆ ಮಹಾವೀರನು ತನ್ನ ದೇಹ ತ್ಯಾಗವನ್ನು ಮಾಡಿದಂಥ ಸ್ಥಳ ಯಾವುದು? ಇದು ನಿಮಗೆ ಗೊತ್ತಿದ್ರೆ ಕಮೆಂಟಲ್ಲಿ ನಿಮ್ಮ ಉತ್ತರವನ್ನು ತಿಳಿಸಿ, ಆಯ್ತಾ? ಸ್ನೇಹಿತರೆ, ಇಷ್ಟು ಈ ಒಂದು ವಿಡಿಯೋಗೆ ಸಂಬಂಧಿಸಿದಂಥ ಪ್ರಮುಖ ಪ್ರಶ್ನೋತ್ತರಗಳಾಯಿತು. ಇದೇ ರೀತಿಯ ನಿರಂತರ ಪ್ರಮುಖವಾದ ವಿಡಿಯೋಗಳನ್ನು ನಮ್ಮ ಒಂದು ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಈ ಎಲ್ಲ ಪಾಠಗಳ PDF ನೋಟ್ಸನ್ನು ರೆಡಿ ಮಾಡಿ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ತಾ ಹೋಗ್ತೀವಿ. ನೀವು ಅಲ್ಲೂ ಕೂಡ ನಮ್ಮ ಚಾನಲ್ಗೆ ಭೇಟಿ ಮಾಡಿ PDF ನೋಟ್ಸನ್ನು ಪಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ.